ಕೋವಿಡ್ ಹಗರಣದ ಬಗ್ಗೆ ಸರ್ಕಾರದಿಂದ ಎಸ್ಐಟಿ ರಚನೆ. ಕೋವಿಡ್ ಸಮಯದಲ್ಲಿ ಆದಂತಹ ಒಂದಷ್ಟು ಅಕ್ರಮಗಳನ್ನು ಬಯಲಿಗೆಳೆಯುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಎಸ್ಐಟಿ ರಚನೆ. ಹಾಗಾಗಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಸಂಕಷ್ಟ ಶುರುವಾಗುತ್ತಾ ಅನ್ನೋ ಪ್ರಶ್ನೆ. ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆಯೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಮಂಜುನಾಥ್ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಸ್ಥರಾಗಿದ್ರು. ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಹಲವು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳನ್ನು ಖರೀದಿ ಮಾಡಲಾಗಿದೆ ಕೂಡ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕೋವಿಡ್ ಟೈಮ್ನ ಹಗರಣಗಳನ್ನ ಅಕ್ರಮಗಳನ್ನ ಬಯಲಿಗೆಳೆಯೋದಕ್ಕೆ ಸರ್ಕಾರ ಶತಸಿದ್ಧವಾಗಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚಟುವಟಿಕೆಗಳು ಗರಿಗೆದರಿವೆ. ಈಗ ಎಸ್ಐಟಿ ರಚನೆ ಆಗ್ತಾ ಇದ್ದು ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಸಂಕಷ್ಟವನ್ನ ತಂದಿಡುತ್ತಾ ಅಂತ. ಹೌದು ಮಧುಶ್ರೀ, ಕೋವಿಡ್ ಹಗರಣಗಳ ವಿಚಾರದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಗಂಭೀರ ಸ್ವರೂಪದ ನಿರ್ಣಯವನ್ನ ಕೈಗೊಳ್ತಾ ಇದೆ. ಕಳೆದ ಕ್ಯಾಬಿನೆಟ್ನಲ್ಲಿಯೇ ಅಂದ್ರೆ ಅಕ್ಟೋಬರ್ 10ನೇ ತಾರೀಕಿನಂದು ನಡೆದಂತಹ ಕ್ಯಾಬಿನೆಟ್ನಲ್ಲಿಯೇ ಈ ಕೋವಿಡ್ ಹಗರಣಗಳ ವರದಿಯ ಪರಿಶೀಲನೆಗೆ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಇನ್ನೊಂದು ಎಸ್ಐಟಿಯನ್ನು ಕೂಡ ಅವತ್ತು ತಾತ್ವಿಕವಾಗಿ ರಚನೆಯನ್ನು ಮಾಡಲಾಗಿತ್ತು. ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಅದಕ್ಕೆ ಮತ್ತಷ್ಟು ಅನುಮೋದನೆಯನ್ನು ಕೊಟ್ಟಿರುವಂತಹ ಸಚಿವ ಸಂಪುಟ ಅಧಿಕೃತವಾಗಿ ಐಜಿ ರ್ಯಾಂಕಿನ ಅಧಿಕಾರಿಗಳನ್ನ ಎಸ್ಐಟಿ ನೇಮಕವನ್ನ ಮಾಡೋದಕ್ಕೆ ಅಂತಿಮವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಎಫ್ಐಆರ್ ಸೇರಿದಂತೆ ಚಾರ್ಜ್ ಶೀಟ್ ಮಾಡುವಂತ ಎಲ್ಲ ಅಧಿಕಾರವನ್ನು ಕೂಡ ಎಸ್ಐಟಿಗೆ ನೀಡಲಾಗಿದೆ. ಎಸ್ಐಟಿ ಯಾರೆಲ್ಲ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನಗಳಿದ್ದಾವೆ. ಈಗಾಗಲೇ ವಿಚಾರಣಾ ಆಯೋಗ ಜಸ್ಟಿಸ್ ಕುನ್ನಾ ಅವರು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಾರೆ. ಅದರ ಆಧಾರದ ಮೇಲೆ ಒಂದಷ್ಟು ಅಧಿಕಾರಿಗಳ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೂ ಕೂಡ ಎಫ್ಐಆರ್ ನ ದಾಖಲಿಸಿ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಎಫ್ಐಆರ್ ದಾಖಲಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗಾಗಲೇ ಕಂಡೀಷನ್ಸ್ಗಳಲ್ಲಿ ಎಸ್ಐಟಿಗೆ ಕೊಟ್ಟಿರುವಂತಹ ನಿರ್ದೇಶನಗಳಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಈ ಕಾರಣಕ್ಕೋಸ್ಕರ ಕುನ್ನಾ ಅವರ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂದಿನ ಮುಖ್ಯಮಂತ್ರಿ ಮತ್ತು ಅಂದಿನ ಆರೋಗ್ಯ ಸಚಿವರು ಮತ್ತು ಯಾರೆಲ್ಲ ಅಧಿಕಾರಿಗಳು ಲೋಪದೋಷವನ್ನು ಎಸಗಿದ್ದಾರೆ ಎನ್ನುವಂತಹ ಪ್ರಸ್ತಾಪ ಇದೆ, ಅವರೆಲ್ಲರ ಮೇಲೂ ಕೂಡ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಉಪಕರಣಗಳ ಖರೀದಿಯಲ್ಲಿ ಟಾಸ್ಕ್ ಫೋರ್ಸ್ನ ನಿರ್ಣಯವೂ ಕೂಡ ಮಹತ್ವದ್ದಾಗಿತ್ತು. ಹೀಗಾಗಿ ಅಂದಿನ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾಗಿದ್ದಂತಹ ಮುಖ್ಯಸ್ಥರಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.